ಆಪ್ಕಿ ಅದಾಲತ್ನಲ್ಲಿ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರ ವಿರುದ್ಧ ಇರುವ ಆರೋಪ ಎಂದರೆ ಇವರು ಪಿತ್ರಾರ್ಜಿತ ಲಾಭವನ್ನು ಪಡೆದಿದ್ದಾರೆ ಅನ್ನೋದು. ರವಿಶಂಕರ್ ಅವರೇ, ನಿಮ್ಮ ತಂದೆ ಠಾಕೂರ್ ಪ್ರಸಾದ್ ಸಿಂಗ್ ಒಬ್ಬ ದೊಡ್ಡ ವಕೀಲರಾಗಿದ್ರು, ಬಹಳ ದೊಡ್ಡ ನಾಯಕರಾಗಿದ್ರು. ಪಾಟ್ನಾದಲ್ಲಿ ದೊಡ್ಡ ಮನೆ ಇದೆ, ನಿಮ್ಗೆ ಎಲ್ಲ ವಂಶಪಾರಂಪರ್ಯವಾಗಿ ಬಂದಿದೆ, ನಾಯಕತ್ವ ಮತ್ತೆ ಸೀಟ್ ಕೂಡ ಎಲ್ಲ ಸುಲಭವಾಗಿ ಸಿಕ್ತು ಅಲ್ವಾ? ಒಂದ್ ವಿಷಯ ಹೇಳ್ಬಿಡ್ತೀನಿ. ನಮ್ ತಂದೆ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದು. ನಾವು ಕೂಡ ಬಾಡಿಗೆ ಮನೇಲೇ ಇದ್ವಿ. ಆ ಬಾಡಿಗೆ ಮನೇಲಿ ಅಟಲ್ ಅವ್ರಿಗೆ ಮತ್ತೆ ದೀನ್ ದಯಾಳ್ ಉಪಾಧ್ಯಾಯರಿಗೆ ನಮ್ಮ ತಾಯಿಯವರು ಒಲೆಯಲ್ಲಿ ಅಡ್ಗೆ ಮಾಡಿ ಊಟ ಹಾಕ್ತಾ ಇದ್ರು. ನಾನು ಅದನ್ನು ನೋಡಿದ್ದೀನಿ. ನಮ್ ತಂದೆ 94 ತೀರ್ಕೊಂಡ್ರು. 94 ತೀರ್ಕೊಂಡ್ರು. ಆದ್ರೆ ನಾನು ಬಾಲ ಸಂಸದ್ನಲ್ಲಿದ್ದೆ. 12-13 ವರ್ಷಗಳ ಕಾಲ ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡಿದೆ. ಜೆಪಿ ಮೂವ್ಮೆಂಟ್ ನೀವು ನೋಡಿದ್ರಿ. ಜೈಲ್ಗೆ ಹೋಗಿದ್ದೀನಿ, ಲಾಠಿ ಏಟು ತಿಂದಿದ್ದೀನಿ. ನಾನು PhD ಮಾಡಿದ್ದೀನಿ. ಅಂದ್ರೆ ಜೈಲ್ಗೂ ಹೋಗಿದ್ದೀನಿ, ಮೀಸಾಗೂ ಹೋಗಿದ್ದೀನಿ, ಲಾಠಿ ಏಟು ತಿಂದಿದ್ದೀನಿ, ಗೋಲಿ ಬರುವ. ಅಂದ್ರೆ ನಿಮ್ಗೆ ಟ್ರೈನಿಂಗ್ ಚೆನ್ನಾಗಿತ್ತು, ಯಾಕಂದ್ರೆ ನಿಮ್ ಮನೆಗೆ ಅಟಲ್ಜಿ ಬರ್ತಿದ್ರು, ಹಾಗೆ ಅಡ್ವಾಣಿ ಅವ್ರು ಬರ್ತಿದ್ರು, ಬಿಜೆಪಿಯ ಜನಸಂಘದ ದೊಡ್ಡ ದೊಡ್ಡ ನಾಯಕರು ಬರ್ತಿದ್ರು. ನೀವು ಹೇಳಿದ್ ಸರಿನೇ. ನಾನು ಹೋರಾಟನೂ ನೋಡಿದ್ದೀನಿ. ನನಗೆ ತುಂಬಾ ಹೆಮ್ಮೆ ಇದೆ ನನ್ನ ವಿಚಾರಧಾರೆ ಬಗ್ಗೆ. ನೋಡಿ, ಕ್ಷಮಿಸಿ, ನಾನು ಪಕ್ಷ ಬದಲಾಯಿಸೋಕ್ ಬಂದಿಲ್ಲ. ಇದೇ ವಿಚಾರಧಾರೆಯಲ್ಲೇ ನಾನು ಹುಟ್ಟಿದ್ದೀನಿ. ಇದೇ ವಿಚಾರಧಾರೆಯಲ್ಲೇ ನಾನು ಈ ಜಗತ್ನ ಬಿಟ್ಟು ಹೋಗ್ತೀನಿ. ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆದ್ರೆ ಹೋರಾಟದ ಕಾಲದಲ್ಲಿ ಜಯಪ್ರಕಾಶ್ ಅವರ ಚಳವಳಿ ನಡೀತಿದ್ದಾಗ ಲಾಲೂ ಯಾದವ್ ನಿಮ್ಮ ನಾಯಕರಾಗಿದ್ರು ಅನ್ನೋದು ಕೂಡ ಸತ್ಯ ಅಲ್ವಾ? ನೀವು ಹೇಳಿದ್ ನಿಜಾನೇ. ಒಂದು ವಿಷಯ ಇದೆ, ನಾನು ಇಂಟರ್ ಪಾಸ್ ಆಗಿದ್ದೆ. ಸುಶೀಲ್ ಮೋದಿ ಅವರು BSc ಮಾಡ್ತಾ ಇದ್ರು. ಲಾಲೂ ಪ್ರಸಾದ್ ಅವರು ಲಾನ ಕೊನೆ ವರ್ಷದಲ್ಲಿದ್ರು. ಎಷ್ಟು ವರ್ಷ ಇದ್ರು ಅಂತ ನನ್ನ ಕೇಳ್ಬೇಡಿ, ಸರಿನಾ? ಹಾಗೆ ನಾವೆಲ್ಲ ಸೇರ್ಕೊಂಡು ವಿದ್ಯಾರ್ಥಿ ಪರಿಷತ್ನ ಚುನಾವಣೆಗೆ ಒಟ್ಟಾಗಿ ಸ್ಪರ್ಧಿಸಿದ್ವಿ. ನಾನು ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾದೆ. ಸುಶೀಲ್ ಮೋದಿ ಅವರು ಪ್ರಧಾನ ಕಾರ್ಯದರ್ಶಿಯಾದ್ರು, ಅವ್ರ ಅಧ್ಯಕ್ಷರಾದ್ರು. ಏನಾದ್ರೂ ದೊಡ್ಡ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ವಿ. ನಂತರ ನಿರುದ್ಯೋಗದ ವಿರುದ್ಧ ಚಳುವಳಿ ಶುರು ಮಾಡಿದ್ವಿ. JP ಬಂತು, ಆಮೇಲೆ ಮೀಸಾ ಬಂದಾಯ್ತು. ಅಂದ್ರೆ ನಿಮ್ಮ ಜೊತೆಗಿದ್ದವರು, ಸ್ನೇಹಿತರು, ನೀವು ಯಾರ ಜೊತೆಗೆ ಜೈಲ್ನಲ್ಲಿ ಕಷ್ಟಪಟ್ಟಿದ್ರೋ ಅವರು ಮುಖ್ಯಮಂತ್ರಿ ಆದಾಗ ಅವರ ವಿರುದ್ಧ ಮೇವು ಹಗರಣ ಪ್ರಕರಣ ದಾಖಲಾಯಿತು, ಬೆನ್ನಿಗೆ ಚೂರಿ ಹಾಕದ ಹಾಗೆ. ಸರಿ, ನನಗೊಂದು ಹೇಳಿ. ಅಲ್ಲ, ಇದು ಒಂದ್ ರೀತಿ ಸ್ನೇಹನ? ಪ್ರಶ್ನೆಗೆ ಉತ್ತರ ಕೊಡಿ. JP ಏನ್ ಕಲ್ಸಿದ್ರು? ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು, ಹೊಸ ಬಿಹಾರ ನಿರ್ಮಾಣ ಆಗ್ಬೇಕು ಅಂತ. ಆಮೇಲೆ ಲಾಲು ಅವ್ರ ಆಯ್ಕೆ ಆದ್ರೆ ಆಗ ಭ್ರಷ್ಟಾಚಾರದ ಪರಮಾವಧಿ. ನನ್ನ ಸ್ನೇಹಿತರಿಗೆ ಕೇಳ್ತಾ ಇರ್ತೀನಿ, ಮೇವು ಹಗರಣ ಅಂದ್ರೇನು ಅಂತ. 2 ತಿಂಗಳಲ್ಲಿ 3000 ಕೋಳಿಗಳು 5 ಕೋಟಿ ಮೌಲ್ಯದ ಧಾನ್ಯಗಳನ್ನ ತಿನ್ಬೋದಾ? ಅರ್ಥ ಆಯ್ತಾ? ಹಸು ಮತ್ತು ಎಮ್ಮೆಗಳನ್ನ ಬಡವರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಅದು ಪೂರೈಕೆ ಆಗಿದ್ಯಾ? ಹೌದು, ಆಗಿದೆ. ಹೇಗಾಗಿದೆ? ಹೇಗಾಯ್ತು? ಬಸ್ಸಲ್ಲಾಯ್ತು, ಲಾರಿಲಾಯ್ತು. ಕೊನೆಗೇನಾಯ್ತು ಅಂದ್ರೆ ಸ್ಕೂಟರ್ ನಂಬರ್ಗಳು ಸಿಕ್ತು. ಅಂದ್ರೆ ಎಮ್ಮೆಗಳನ್ನ, ಹಸುಗಳನ್ನ ಸ್ಕೂಟ್ರಲ್ಲಿ ಸಪ್ಲೈ ಮಾಡ್ತಿದ್ರು, ಲೂಟಿ ಮಾಡ್ತಿದ್ರು. PAL ಹಾಕಿದ್ವಿ. ಆ ಸಮಯದಲ್ಲಿ ದೊಡ್ಡ ರಿಸ್ಕ್ನ ತಗೊಂಡೆ. ನಿಮ್ಗೂ ಗೊತ್ತಿರುತ್ತೆ. ಈ ಮಾಫಿಯಾನ ನಿಲ್ಲಿಸ್ಬೋದಾಗಿತ್ತು. ಸುಶೀಲ್ ಮೋದಿ ಅವ್ರು ಪೆಟಿಷನ್ ಹಾಕಿದ್ರು, ನಾನು ಲಾಯರ್ ಆಗಿದ್ದೆ. CBI ಎನ್ಕ್ವೈರಿ ಆಯ್ತು, ಎಲ್ರೂ ಸಿಕ್ಬಿದ್ರು. ಆದ್ರೆ ರಜತ್ ಅವರೇ, ಯಾರಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಸಣ್ಣ ಪೂರೈಕೆದಾರರು ಜೈಲಿಗೆ ಹೋದ್ರು. ಲಾಲು ಅವರು 4 ಪ್ರಕರಣಗಳಲ್ಲಿ ಜೈಲಿಗೆ ಹೋದ್ರು. IAS ಹೋದ್ರು, ಕಲೆಕ್ಟರ್ ಹೋದ್ರು, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹೋದ್ರು, ಬೇರೆ ಮಂತ್ರಿಗಳು ಹೋದ್ರು. ನನಗ್ ಖುಷಿ ಇದೆ, JP ಅವರು ಹೇಳ್ಕೊಟ್ಟಿದ್ದು ಭ್ರಷ್ಟಾಚಾರ ತಡೆಗಟ್ಟಬೇಕು ಅಂತ. ಅದಕ್ಕೋಸ್ಕರ ಹೋರಾಡ್ದೆ, ತಪ್ಪೇನಿದೆ? ಆದ್ರೆ ಆ ಸಮಯದಲ್ಲಿ ಕೆಲವರು ಹೇಳ್ತಾ ಇದ್ರು, ನೀವು ಲಾಲು ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ರಿ ಅಂತಂದ್ರೆ, ಅವರು ಬಿಹಾರದಲ್ಲಿ ಅಡ್ವಾಣಿ ಅವರ ರಥವನ್ನ ನಿಲ್ಸಿದ್ರು, ಅಡ್ವಾಣಿ ಅವರ ರಾಮರಥವನ್ನ ನಿಲ್ಸಿ ಅಡ್ವಾಣಿ ಅವರನ್ನ ಜೈಲಿಗೆ ಹಾಕಿದ್ರು, ಮತ್ತೆ ನೀವು ಅಡ್ವಾಣಿ ಅವರ ವಕೀಲರಾಗಿದ್ರಿ. ಹೇಳಿದ್ ಸರಿನೇ, ನಾನು ಅವ್ರಿಗೆ ವಕೀಲಾಗಿದ್ದೆ. ನನ್ನೂ ಕರೆದಿದ್ರು. ನಾನಾಗ ಪಟ್ನಾ ಹೈಕೋರ್ಟ್ ಅಲ್ಲಿ ವಕೀಲಾಗಿದ್ದೆ. ನನಗೆ ಒಂದು ಮಾತು ಹೇಳಿ, ಅಲ್ಲ, ಲೂಟಿ ಮಾಡೋ ಲೈಸೆನ್ಸು ಲಾಲು ಅವ್ರು ಗೆದ್ದ ಮೇಲೆ, ಲಾಲು ಅವರು ಸೆಕ್ಯುಲರ್ ಆದ್ರು, ಮತ್ತೆ ನೀವು ಕೋಮುವಾದಿ ಆದ್ರಿ, ಅದಾದ್ಮೇಲೆ ನೀವು ರಾಮಲಲ್ಲಾನ ವಕೀಲರಾದ್ರಿ, ಭಗವಾನ್ ಶ್ರೀರಾಮನ ವಕೀಲರು. ನನ್ನ ಅದೃಷ್ಟ ಅದು. ನನ್ನ ಶ್ರೀರಾಮನ ಸೇವೆ ಮಾಡೋಂಥ ಕೆಲಸ ಸಿಕ್ಕಿದ್ದು. ನಾನಿದನ್ನ ಬಹಳ ವಿಶ್ವಾಸದಿಂದನೇ ಹೇಳ್ತೀನಿ. ಸುಪ್ರೀಂ ಕೋರ್ಟಲ್ಲೂ ಹೇಳಿದ್ದೆ ನಾನು. 2004ರಿಂದ ಸುಪ್ರೀಂ ಕೋರ್ಟಲ್ಲಿದ್ದೆ. ಶ್ರೀರಾಮ ಟೆಂಟ್ನಲ್ಲಿದ್ದಾನೆ, ಟೆಂಟ್ನಲ್ಲಿ ಒದ್ದೆ ಆಗಿದ್ದಾನೆ. ಬಾಬ್ರಿ ಮಸೀದಿ ಗುಲಾಮಗಿರಿಯ ಸಂಕೇತವೇ ಹೊರತು ಪೂಜೆಯ ಸಂಕೇತವಾಗಿರಲಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ಹೇಳ್ತು, ಮುಸ್ಲಿಂ ಕಡೆಯವರು ಯಾವುದೇ ರೀತಿಯಾದ ಸಾಕ್ಷಿಯನ್ನು ಕೊಟ್ಟಿಲ್ಲ, ಬಾಬ್ರಿ ಮಸೀದಿನೇ ಅವರ ಸ್ವಂತ ಜಾಗ ಅಂತ ಹೇಳಿ ಅಂತ. ಎರಡನೇದು, ಬಾಬ್ರಿ ಮಸೀದಿ ಕಟ್ಟಿದ ಮೇಲೂ ಕೂಡ ಶ್ರೀರಾಮನ ಜನ್ಮಭೂಮಿ ಇದೆ ಅಂತ ಹಿಂದೂಗಳ ನಂಬಿಕೆ ಕೆಡ್ಲಿಲ್ಲ. ಅವ್ರು ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದನ್ನ ಉತ್ಖನನ ಮಾಡಿದಾಗ ನಿಮಗೆ ಗೊತ್ತಾ, 8ನೇ ಶತಮಾನದಲ್ಲೇ ದೇವಸ್ಥಾನ ಕಟ್ಟಿದ್ದು ಅಂತ ಗೊತ್ತಾಯ್ತು. ಆ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ದು ಅಂತ ಗೊತ್ತಾಯ್ತು. ಅದನ್ನೇ ನಾವು ಹೇಳ್ತಾ ಇದ್ವಿ.
ರಜತ್ ಅವರೇ, ಇವತ್ತು ನಿಮ್ಗೊಂದು ವಿಷಯ ಹೇಳ್ತೀನಿ, ನಿಮ್ಮ ಅನುಮತಿ ಇದ್ರೆ ದಯವಿಟ್ಟು ನೀವು ಕೇಳಲೇಬೇಕು. ಒಂದ್ ವೇಳೆ ಈ ಮಸೀದಿ ಕುಸಿಯದೇ ಇದ್ದಿದ್ರೆ ನಮ್ಮ ಪರವಾಗಿ ತೀರ್ಪು ನೀಡಿದ ನಂತರ ಕೂಡ ಅದನ್ನ ತೆಗೆದುಹಾಕೋಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತಾ? ಇಲ್ಲ ತಾನೆ? ಇಲ್ಲ ತಾನೆ? ಏನ್ ಹೇಳ್ತಾ ಇತ್ತು? ಹಿಂದೂಗಳು ತಮ್ಮ ಹೃದಯ ಶ್ರೀಮಂತಿಕೆಯನ್ನ ತೋರಿಸ್ಬೇಕು, ಅದನ್ನಲ್ಲೇ ಬಿಟ್ಟು ಪಕ್ಕದಲ್ಲಿ ದೇವಸ್ಥಾನ ಕಟ್ಕೊಳ್ಳಿ ಅಂತ ಹೇಳ್ತಿತ್ತು. ಅದು ಅವಮಾನದ ಸಂಕೇತ ಉಳಿತಾ ಇತ್ತು. ಒಂದು ಮಾತಿದೆಯಲ್ಲ ರಜತ್ ಅವರೇ, ರಾಮ ಎಲ್ಲಿರ್ತಾನೋ ಅಲ್ಲಿ ಮಂದಿರವನ್ನ ಕಟ್ಟಬೇಕು ಅಂತ. ಇವತ್ತು ಒಂದು ಸುಂದರವಾದ ಮಂದಿರ ಆಗಿದೆಯಲ್ಲ. ಈಗ ಕೆಲವು ದಿನಗಳ ಹಿಂದೆ ಅಸಾದುದ್ದೀನ್ ಓವೈಸಿ ಸಾಹೇಬ್ರು ಆಪ್ಕೆ ಅದಾಲತ್ಗೆ ಬಂದಿದ್ರು. ಮತ್ತೆ ಅವ್ರು ಹೇಳಿದ್ರು, ನಾನ್ ನಂಬ್ತೀನಿ ಬಾಬ್ರಿ ಮಸೀದಿ ಇತ್ತು, ಇವತ್ತಿಗೂ ಬಾಬ್ರಿ ಮಸೀದಿ ಇದೆ, ಮತ್ತೆ ಬಾಬ್ರಿ ಮಸೀದಿಯಾಗೆ ಉಳಿಯುತ್ತೆ ಅಂತ. ಅಲ್ಲ, ಹಗಲ್ ಕನಸು ಕಾಣೋದು ತಪ್ಪೇನಿಲ್ಲ ಅಲ್ವಾ? ನೀವೇ ಹೇಳಿ. ನೋಡಿ, ಶ್ರೀರಾಮನ ಮಂದಿರವನ್ನ ನೋಡಿ ನಾನು ಒಂದು ಅಲ್ಲೇ ಇದ್ದೆ. ಇವತ್ತು ಭವ್ಯವಾದ ಅಯೋಧ್ಯೆ ಏನಾಗ್ತಾ ಇದೆ ನೀವೇ ಯೋಚನೆ ಮಾಡಿ ನೋಡಿ. ವ್ಯಾಟಿಕನ್ ಚೆನ್ನಾಗಿದೆ, ಮೆಕ್ಕಾ ಕೂಡ ಚೆನ್ನಾಗಿದೆ. ನಮ್ಮ ರಾಮ್ಲಲ್ಲಾ ಬಂದು ಬೀದಿಲಿ ಕೆಸರಿನಲ್ಲಿ ಇರಬೇಕಾಗಿತ್ತ? ಹಾಗಾದ್ರೆ ನಮ್ಮ ರಾಮ್ಲಲ್ಲನ ಆರಾಧ್ಯ ಕೇಂದ್ರ ಏನಿದೆ ಅದು ವಿಶ್ವದ ಅತ್ಯಂತ ಸುಂದರ ನಗರ ಆಗ್ಬೇಕು. ಅದು ಆಗ್ತಾ ಇದೆ. ಮತ್ತೆ ನಿಮ್ಮೆಲ್ರನ್ನೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಅಲ್ಲಿ ಲತಾ ಮಂಗೇಶ್ಕರ್ ಚೌಕ ಇದೆ, ಅಲ್ಲಿ ಖಂಡಿತವಾಗ್ಲೂ ಹೋಗಿ. ಆ ಜಾಗದಲ್ಲಿ ಒಂದು ವೀಣೆಯನ್ನು ಏನು ಸ್ಥಾಪನೆ ಮಾಡಿದ್ದಾರೆ, ರಾಮನಿಗೆ ಸ್ತೋತ್ರಗಳನ್ನ ಹಾಡುತ್ತೆ. ಮಾತೆ ಸರಯೂ ನದಿ ಇದೆ. ಇಲ್ಲಿವರೆಗೂ ನೋಡಿ 50 ಕೋಟಿ ಜನ ಹೋಗಿದ್ದಾರೆ ನೋಡ್ಕೊಂಬರೋದಕ್ಕೆ. ಹಾಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಮತ ಪಡೆಯೋದಿಕ್ಕೆ ರಾಮ ಮಂದಿರವನ್ನ ಬಳಸ್ಕೊಳ್ತಿದೆ. ಇಲ್ಲ, ಅದೆಲ್ಲ ಸುಳ್ಳು. ನೋಡಿ, ಇದು ಇವತ್ತಿನ ಚರ್ಚೆ. ನೀವಂತೂ ದೊಡ್ಡ ವರಿಷ್ಠ ಸಂಪಾದಕರು ರಜತ್ ಅವರೇ. ಯಾವಾಗ ಆಂದೋಲನ ಶುರುವಾಯಿತು ಆಗ್ಲಿಂದನೂ ಹೇಳ್ತಾನೆ ಇದ್ದಾರೆ, ಖಾಲಿ ಓಟ್ಗಾಗಿ ಇಷ್ಟೆಲ್ಲ ಲೋಕಸಭಾ ಚುನಾವಣೆಗಳಾಗಿದೆ ಅಂತ. 14 ಗೆದ್ರು, 19 ಗೆದ್ರು, 24,400 ದಾಟುತ್ತೆ ಅಂತ ಕೂಡ ಹೇಳಿದ್ರು. ಅದು ಬೇರೆ ವಿಷಯ. ಆದ್ರೆ ದೇವಸ್ಥಾನ ಕಟ್ತೀವಿ. ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೀನಿ, ಆತನ ಕಣ್ಣಿದೆಯಲ್ಲ, ಆ ಕಣ್ಣು ಹೀಗೆ ಇರಬೇಕು ಅನ್ನೋದನ್ನ ಪ್ರಧಾನಿಯವರೇ ಹೇಳಿದ್ದು. ಕಣ್ಣು ಚೆನ್ನಾಗಿರ್ಬೇಕು ಅಂತ, ರಾಮನ ಚಂದದ ನಗು ಇರಬೇಕು ಅಂದ್ರು. ರಾಮನವಮಿ ದಿನ ಅಲ್ಲಿ ಸೂರ್ಯಕಿರಣ ಹಣೆ ಮೇಲೆ ಬೀಳ್ಬೇಕು ಅಂತಂದ್ರು. ಇಷ್ಟೆಲ್ಲ ಯೋಚಿಸಿ ಇಡೀ ಒಂದು ಸಮಿತಿನ ರಚಿಸಿದ್ರು, ಪ್ರಾಮಾಣಿಕತೆಯಿಂದ ಕೆಲಸ ಆಗ್ಬೇಕು ಅಂತ. ಇದ್ರಲ್ಲಿ ಅಮಿತ್ ಶಾ ಪ್ರಮುಖ ಪಾತ್ರನ ವಹಿಸಿದ್ರು. ಇವತ್ ನಾನಲ್ಲಿ ವಕೀಲನಾಗಿ ಏನಿದ್ದೀನಿ, ಚಂಪತ್ ರಾಯ್ ಅವರ ಹೆಸರನ್ನ ವಿಶೇಷವಾಗಿ ತಗೋತೀನಿ. ಯಾಕಂದ್ರೆ ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಂತ ಸುಂದರವಾದ ದೇವಸ್ಥಾನ ಕಟ್ಟಿದ್ದಾರೆ. ಮತ್ತೆ ಈ ದೇವಸ್ಥಾನದಲ್ಲಿ ನನ್ನ ಯುವ ಸ್ನೇಹಿತರು ಸಿಮೆಂಟ್ನ ಬಳಕೆ ಮಾಡಿಲ್ಲ, ಕಬ್ಬಿಣದ ಬಳಕೆ ಮಾಡಿಲ್ಲ. ಕಬ್ಬಿಣದ ಆಯಸ್ಸು 100 ವರ್ಷ, ಸಿಮೆಂಟ್ನ ಆಯಸ್ಸು 125 ವರ್ಷ. ಇದು ಸಾಂಪ್ರದಾಯಿಕ ಭಾರತ ದೇವಸ್ಥಾನ ನಿರ್ಮಾಣ ಪ್ರಕ್ರಿಯೆ ಆಯ್ತಾ? ಕಲ್ಲು, ಹಿತ್ತಾಳೆಯ ತಡಿ ಮತ್ತು ತಾಮ್ರದ ತಂತಿಯಿಂದ ಸುತ್ತಿ ಮಾಡಿರುವಂಥದ್ದು. ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ, ನೀವು ಹೋಗಿ ನೋಡಿ. ನಮಗೆ ಖುಷಿ ಏನು ಅಂತಂದ್ರೆ ರಜತ್ ಅವರೇ, ನೋಡಿ, ನಾನು ಒಂದು ಸಣ್ಣ ಅಳಿಲು ಸೇವೆಯನ್ನ ಮಾಡಿದ್ದೀನಿ. ಅದಂತೂ ನನಗೆ ತೃಪ್ತಿ ಇದೆ, ಇದರಿಂದ ತುಂಬಾ ಖುಷಿ ಕೂಡ ಇದೆ. ಆದ್ರೆ ನೀವು ರಾಹುಲ್ ಗಾಂಧಿ ಅವರ ಭಾಷಣಗಳನ್ನ ಕೇಳಲ್ಲ ಅಂತ ಅನ್ಸುತ್ತೆ. ಅವರು ನ್ಯಾಯಯಾತ್ರೆಗೆ ಹೊರಟಾಗ ಜನಕ್ಕೆ ಹೇಳ್ತಿದ್ರು, ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಮಾರಂಭವನ್ನ ನೀವು ನೋಡಿದ್ರ? ಅಲ್ಲಿ ನೀವು ಅಂಬಾನಿನೂ ನೋಡ್ಬೋದು, ಅಲ್ಲಿ ಅದಾನಿನೂ ನೋಡ್ಬೋದು, ಅಲ್ಲಿ ಅಮಿತಾಬ್ ಬಚ್ಚನ್ ನೋಡ್ಬೋದು, ಐಶ್ವರ್ಯ ರೈ ಡ್ಯಾನ್ಸ್ ಕೂಡ ನೋಡ್ಬೋದು ಅಂತ. ಅಲ್ಲ, ಆದ್ರೆ ಬಡವರು ಕಾಣಿಸ್ಲಿಲ್ಲ. ನೋಡಿ, ನಾನಲ್ಲಿ ಇದ್ನಲ್ಲ, ಆದ್ರೆ ಐಶ್ವರ್ಯ ಅವರು ಬಂದೇ ಇರಲಿಲ್ಲ. ಈಗ ರಾಹುಲ್ ಗಾಂಧಿಗೆ ಯಾರು ಈ ತರ ಹೋಮ್ವರ್ಕ್ ಮಾಡ್ಕೊಡ್ತಾರೆ? ಇದು ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ. ಈಗ ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಕೂಡ ಹಿಂದೂ ಅಂತ ಹೇಳ್ತಾರೆ, ಅವರ ಗೋತ್ರ ಹೇಳ್ತಾರೆ. ಹಾಗೆ ಇನ್ನೊಂದು ಏನ್ ಹೇಳ್ತಾರೆ, ಹಿಂದೂಗಳ ಶಕ್ತಿಯನ್ನ ವಿರೋಧಿಸ್ಬೇಕು ಅಂತ. ನಾನ್ ಹೇಳೋದೇನು ಅಂದ್ರೆ, ರಾಮ ಜನ್ಮ ಭೂಮಿಯನ್ನ ನೋಡೋದಕ್ಕೆ ಅಂತ ಅದೆಷ್ಟೋ ಬಡವರು ಬರ್ತಾ ಇದಾರಲ್ಲ, 50 ಕೋಟಿ ಜನ ಬಂದ್ರಲ್ಲ, ಅವರೆಲ್ಲ ಏನು ಶ್ರೀಮಂತ್ರನ? ದಯವಿಟ್ಟು ರಾಹುಲ್ ಗಾಂಧಿ ಅವರು ಈ ತರ ಎಲ್ಲ ಹೇಳ್ತಿರಲ್ಲ, ಈ ದೇಶದ ಬಡವರು ರಾಮನ್ ಮೇಲಿಟ್ಟಿರುವಂತ ನಂಬಿಕೆಯನ್ನ ಅವಮಾನ ಮಾಡಬೇಡಿ, ಅಷ್ಟನ್ನು ಹೇಳೋದಕ್ಕೆ ಬಯಸ್ತೀನಿ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಶ್ನೆ ರಾಹುಲ್ ಗಾಂಧಿಯವ್ರಿಗೂ ಮತ್ತೆ ಎಡಪಂಕ್ತಿಯವ್ರಿಗೂ ಕೂಡ. ಯಾವ ತರ ನೀವು ಹಿಂದೂ ದೇವರು ಮತ್ತೆ ದೇವತೆಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದೀರಾ, ಅದೇ ತರ ನೀವು ಬೇರೆ ಯಾವುದೇ ದೇವರಾಗಿರ್ಲಿ, ಜಾತಿ ಪಂಥಗಳ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತೀರಾ? ನಿಮಗೆ ಹಾಗೆ ಮಾತಾಡೋದಕ್ಕೆ ಧೈರ್ಯ ಇದೆಯಾ? ಇಲ್ಲ ಅಲ್ವಾ? ನಮಗ್ ಗೊತ್ತಿದೆ, ನಾವು ಪ್ರತಿ ಪಂಗಡದ ದೇವರನ್ನ ಗೌರವಿಸ್ಬೇಕು ಅಂತ. ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಯಾರೇ ಆಗಿರ್ಲಿ, ನೀವು ಬೇರೆಯವ್ರನ್ನ ತುಂಬಾ ಚೆನ್ನಾಗಿ ಗೌರವಿಸ್ತೀರಾ. ನಮ್ಮ ಪ್ರಭು ರಾಮ, ಪ್ರಭು ಕೃಷ್ಣ, ಮಹಾದೇವ, ಸನಾತನದ ಮೇಲೆ ನೀವು ಈ ತರ ಅಸಭ್ಯ ಮಾತುಗಳನ್ನ ಆಡ್ತಿರಲ್ಲ, ಅದು ಸರಿಯಲ್ಲ. ಜನ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಾಗಿದ್ರೆ ಜನರನ್ನೇ ಕೇಳೋಣ. ಜನರು ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಅನ್ಸುತ್ತೆ. ಹಾ, ಹೇಳಿ. ನನ್ ಪ್ರಶ್ನೆ ರಾಮ್ಲಲ್ಲಾ ಅವ್ರ ಲಾಯರ್ಗೆ.
ಸರ್, ಪ್ರಶ್ನೆ ಏನಂದ್ರೆ ಅಯೋಧ್ಯೆಯಲ್ಲಿ ಭಗವಂತ ಶ್ರೀರಾಮನ್ ಭವ್ಯ ಮಂದಿರ ಮಾಡ್ಲಾಗಿದೆ. ಆದ್ರೆ ಕಾಶಿ ಮತ್ತೆ ಮಥುರಾದಲ್ಲಿ ಮಾಡೋದಕ್ಕೆ ನಾವಿನ್ನೂ ಎಷ್ಟು ವರ್ಷ ಕಾಯ್ಬೇಕಾಗತ್ತೆ? ಪ್ರಭುರಾಮ ಮರ್ಯಾದ ಪುರುಷೋತ್ತಮ. ಅದರಿಂದ ಅವರ ದೇವಸ್ಥಾನವನ್ನ ನ್ಯಾಯಯುತವಾಗಿ ಕಟ್ಟಲಾಗಿದೆ ಅಲ್ವಾ? ಹಾಗಾಗಿ ನಾವು ಅದರಲ್ಲಿ ನಂಬಿಕೆನ ಇಡಬೇಕು. ಅಲ್ಲೂ ಒಂದು ಪ್ರಕರಣ ನಡೀತಾ ಇದೆ, ನೋಡ್ತಾ ಇದ್ದೀವಿ. ಆದ್ರೆ ನಿಮ್ಮ ಈ ಭಾವನೆಯನ್ನ ನಾನು ಖಂಡಿತ ಒಪ್ತೀನಿ. ದೇಶದ ಕೋಟ್ಯಾಂತರ ಹಿಂದೂಗಳಾಗಿರ್ಬೋದು ಅಥವಾ ಪ್ರಪಂಚದಲ್ಲಿರೋ ಜನರ ಅಪೇಕ್ಷೆ ಆಗಿರ್ಬೋದು, ಮಥುರಾದಲ್ಲಿ ಭವ್ಯವಾದ ಮಂದಿರನ ಕಟ್ಟಬೇಕು ಅಂತ, ಜನ್ಮಸ್ಥಳದಲ್ಲಿ. ಹಾಗೆ ಕಾಶಿಲಿ ಸಾಕಷ್ಟು ಕೆಲಸಗಳು ಮಾಡಲಾಗಿದೆ, ಆಗ್ತಾ ಇದೆ. ನೀವು ಯೋಚನೆ ಮಾಡಬೇಡಿ. ನಾನು ನಿಮ್ಗೇನು ಹೇಳಬಲ್ಲೆ ಅಂದ್ರೆ, ಪ್ರಭುರಾಮನ ದೇವಸ್ಥಾನದ ಸ್ಥಾಪನೆ ಸನಾತನ ಧರ್ಮದ ಉದಯದ ಸಮಯ. ಇದು ಭಾರತದ ಉದಯ ಅಂತಾನೆ ಹೇಳ್ತೀನಿ. ರಾಜಕೀಯ ಮತ್ತೆ ವಕೀಲರ ಹೊರತಾಗಿ ನಿಮ್ಮ ಹವ್ಯಾಸಗಳೇನೇನು? ನಿಮ್ಮನ್ನ ನೀವು ಹೇಗ್ ರಿಲ್ಯಾಕ್ಸ್ ಮಾಡ್ಕೋತೀರಾ? ಒಂದು, ನಾನು ತುಂಬಾ ಪುಸ್ತಕನ ಓದ್ತೀನಿ ರಾತ್ರಿಯಲ್ಲಿ. ಇತಿಹಾಸ ಪುಸ್ತಕಗಳನ್ನ, ಸಂಸ್ಕೃತಿ ಸಂಪ್ರದಾಯದ ಪುಸ್ತಕಗಳನ್ನ. ಸಂಗೀತನೂ ತುಂಬಾ ಇಷ್ಟಪಡ್ತೀನಿ. ವಿಶೇಷವಾಗಿ ಶಾಸ್ತ್ರೀಯ ಸಂಗೀತ ಮತ್ತು ಭಜನೆಗಳನ್ನ ಕೇಳ್ತಾ ಇರ್ತೀನಿ. ಅದರಿಂದ ನನಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆದ್ರೆ 17-18 ಗಂಟೆಗಳ ಕೆಲಸ ಮಾಡಬೇಕಲ್ಲ, ಆ ಕೆಲಸದಲ್ಲೇ ರಿಲ್ಯಾಕ್ಸೇಷನ್ನ ಪಡ್ಕೋಬೇಕು ನಾವು. ನೋಡಿ, ರಜತ್ ಅವರು ದೇಶದ ಎಂತ ದೊಡ್ಡ ಸಂಪಾದಕರು. 30 ವರ್ಷಗಳಿಂದ ಆಪ್ಕಿ ಅದಾಲತ್ ಇದೆ. ಇದರಿಂದ ಅವ್ರಿಗೆ ಸಂತೋಷ ಸಿಗ್ತಾ ಇದೆ. ಸೊ ಗುಡ್ ವರ್ಕ್ ಮಾಡೋದ್ರಿಂದ ನಮಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದ್ರ ಆನಂದನೇ ಬೇರೆ ಇರುತ್ತೆ. ಆಗ ಅದನ್ನ ಪಡಿತಾರೆ. ನಾನ್ ಕೇಳಿದ್ದೆ, ನೀವು ಚಿಕ್ಕಂದಿನಲ್ಲಿ ಮೌತಾರ್ಗನ್ ನುಡಿಸ್ತಾ ಇದ್ರಿ ಮತ್ತೆ ಹಾಡ್ತಾ ಇದ್ರಿ, ಬೇರೆ ಸಪ್ಪು ನೊಕ್ಕಿ ರಾಣಿ ಕಬ್ಬು ಆಯೇಗಿತ್ತು. ಸರಿ, ನನ್ಗೊಂದು ವಿಷಯ ಹೇಳಿ. ಹರೆಯದ ಹುಡುಗರು ಹಾಡು ಹೇಳಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಬೇಕು ಅಂತ ಹೇಳಿ ನನಗೆ. ಎಷ್ಟು ಎಷ್ಟು ಯುವಕರು ಕೂತಿದ್ದಾರೆ ಇಲ್ಲಿ. ಏನಂದ್ರೆ, ಒಂದ್ಸಲ ನಮ್ಮ ತಾಯಿ ಜಾತ್ರೆಗೆ ಹೋಗಿದಾಗ ನನಗೆ ಮೌತಾರ್ಗನ್ನ ತಂದು ಕೊಟ್ರು. ನಾನದನ್ನ ನುಡಿಸ್ತಾ ಇದ್ರೆ ಅದು ರಾಗವಾಗಿ ಬರ್ತಾ ಇತ್ತು. ಆಮೇಲೆ ನಾನು ಅಮ್ಮನ್ನ ಕೇಳಿದೆ, ನನಗೆ ಒಳ್ಳೆ ಮೌತಾರ್ಗನ್ ಕೊಡ್ಸು ಅಂತ. ಆ ಸಮಯದಲ್ಲಿ ಆರಾಧನಾ ಚಿತ್ರ ಬಂದಿತ್ತು. ಆರಾಧನಾದಲ್ಲಿ ಮೇರೆ ಸಪ್ಪನೋಕಿ ರಾಣಿ ಆಯೇಗಿತ್ತು. ಸುಜಿತ್ ಕುಮಾರ್ ಅವರು ರಾಜೇಶ್ ಖನ್ನಾ ಅವ್ರ ಜೊತೆ ಡ್ರೈವ್ ಮಾಡ್ತಾ ಹಾಡನ್ನ ನುಡಿಸ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಈ ಹಾಡನ್ನ ನುಡಿಸೋದಕ್ಕೆ ಶುರು ಮಾಡಿದೆ. ನನಗದಿಷ್ಟ ಆಯ್ತು, ಚೆನ್ನಾಗಿ ಹಾಡ್ತೀನಿ. ನಿಮ್ಗೆ ನಿಮ್ಮ ಸಪ್ಪನೊಂಕಿ ರಾಣಿ ಸಿಕ್ಕಿದ್ರು ಇಲ್ವೋ? ನೀವು ಸರಿಯಾಗಿ ಹೇಳಿದ್ರಿ. ನನ್ನ ಸಪ್ಪನೊಂಕಿ ರಾಣಿ ಡಾಕ್ಟರ್ ಮಾಯಾಶಂಕರ್ ನನ್ನ ಒಟ್ಟಿಗೆ ಓದ್ತಾ ಇದ್ರು. ಇತಿಹಾಸದಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಡ್ತಿದ್ರು. ಆದ್ರೆ ನಾನು MA ಮಾಡಿದ ನಂತರ ಅವ್ರನ್ನ ಮದ್ವೆ ಆಗೋದಕ್ಕೆ ಅಂತ ನಿರ್ಧಾರ ಮಾಡಿದೆ. ಪಟ್ನಾದಲ್ಲಿ ಅವರು ಪ್ರೊಫೆಸರ್ ಆಗಿದ್ರು, ಸ್ಪೀಕ್ನೆಕ್ನ ಅಧ್ಯಕ್ಷರಾಗಿದ್ರು. ಸಿಗಬೇಕು ಅಂದ್ರೆ ಸಿಗ್ತಾರೆ.